ಜಿಲ್ಲೆಯಲ್ಲಿ ವಿನೂತನ ರೀತಿಯಲ್ಲಿ ಡಂಗೂರ ಸಾರಲಾಗಿದೆ. ಜಾತ್ರೆ ಹಬ್ಬಕ್ಕೆ ಬರುವ ಹೆಣ್ಮಕ್ಕಳನ್ನ ರೇಗಿಸಿದ್ರೆ ವಿಡಿಯೋ ಮಾಡಿದ್ರೆ ಇನ್ಮುಂದೆ ಬೀಳುತ್ತೆ 30,000 ರೂಪಾಯಿ ದಂಡ. ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಗ್ರಾಮ ದೇವತೆ ಜಾತ್ರೆ ನಡೆಯಲಿದೆ. ಜಾತ್ರೆಗೆ ಬರುವ ಹೆಣ್ಮಕ್ಕಳ ವಿಡಿಯೋ ತೆಗೆಯೋದು, ಕುಡಿದು ಗಲಾಟೆ ಮಾಡದಂತೆ ಎಚ್ಚರಿಕೆ ನೀಡಲಾಗಿದೆ. ಕಿರಿಕ್ ಮಾಡಿದ್ರೆ 30,000 ರೂಪಾಯಿ ದಂಡದ ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮದ ಮುಖಂಡರು. ಬೆಂಗಳೂರಿನಲ್ಲಿ ಮಾವನೇ ಸೊಸೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ಮಾವನ ಕಿರುಕುಳಕ್ಕೆ ಬೇಸತ್ತು ಆರ್ಟಿನಗರ ಪೊಲೀಸ್ ಠಾಣೆಗೆ ಮಾವ ಅಬ್ದುಲ್ ಹಫೀಜ್ ವಿರುದ್ಧ ಸೊಸೆ ದೂರು ನೀಡಿದ್ದಾಳೆ. ಸೊಸೆ ಸೌಂದರ್ಯದ ಬಗ್ಗೆ ಮಾವ ಅಬ್ದುಲ್ ಹಫೀಜ್ ಪತ್ರ ಬರೆದು ಆಕೆ ಮುಂದೆ ಓದ್ತಾ ಇದ್ದಂತೆ. ಸೊಸೆ ಒಬ್ಬಳೆ ಇದ್ದಾಗ ಕಿರುಕುಳ ನೀಡುತ್ತಿದ್ದಂತೆ. ಮಾವನ ಕಿರುಕುಳದ ಬಗ್ಗೆ ಪತಿಗೆ ಸಂತ್ರಸ್ತೆ ವಿವರಿಸಿದ್ಲು. ತಂದೆಗೆ ಬೈದು ಮಗ ಬುದ್ಧಿ ಹೇಳಿದ್ರು ಮಾವನ ಕಿರುಕುಳ ನಿಲ್ಲಿಲ್ಲ. ಆರೋಪಿ ಅಬ್ದುಲ್ ಹಫೀಜ್ ಖಾಸಗಿ ಶಿಕ್ಷಣ ಸಂಸ್ಥೆಯ ಫೌಂಡರ್ ಆಗಿದ್ದಾರೆ. ಸದ್ಯ ಮಾವ ಅಬ್ದುಲ್ ಹಫೀಜ್ ವಿರುದ್ಧ ಪ್ರಕರಣ ದಾಖಲಿಸಿ ಆರ್ಟಿನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಳೆ ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆ ಕರೆ ನೀಡಿದೆ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ಆರ್ಥಿಕ ನೀತಿಗಳ ವಿರೋಧಿಸಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಮುಷ್ಕರಕ್ಕೆ ಮುಂದಾಗಿದೆ. ಭಾರತದಾದ್ಯಂತ ಕಾರ್ಖಾನೆಗಳನ್ನು ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದೆ. ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ. ಬಂದ್ಗೆ ರೈತ ಸಂಘಟನೆಗಳು, ಸಂಯುಕ್ತ ಕಿಸಾನ್ ಮೋರ್ಚಾ, ಬ್ಯಾಂಕ್, ವಿಮಾ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಸಂಘಗಳ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.